ಕನ್ನಡ ಮಲಯಾಳಂ ಸೆಟ್ ಮಾಡ್ಕೊಂಡಿದ್ದೀನಿ ಅಣ್ಣ. ಎಷ್ಟು ದಿನಕ್ಕೆ ಕೆಲಸ ಮುಗಿಯುತ್ತೆ? ಮೆಟೀರಿಯಲ್ ಎಲ್ಲಿಂದ ತಗೊಂಡ್ಬಂದಿದ್ದೀರಾ? ಕೇರಳ. ಮೊಬೈಲು ನಮ್ಮನ್ನ ಕನೆಕ್ಟ್ ಮಾಡ್ಕೊಡ್ತಿದ್ದೆ. ಅವ್ರಿಗೆ ಹೇಳೋ ಒಂದು ನನಗೆ ಅರ್ಥ ಆಗಲ್ಲ. ಒಂದೂವರೆ ತಿಂಗಳಾಯಿತು ಬರೀ ಹಿಂಗೆ ಮೇಂಟೈನ್ ಮಾಡ್ತಾ ಇದೀವಿ. ಇಷ್ಟು ಮೇಂಟೈನ್ ಮಾಡ್ಕೊಂಡು ಇಷ್ಟು ಕೆಲಸ ಮುಗಿಸಿದೀನಿ. ನನಗೆ ನಿಜವಾಗ್ಲೂ ಹೇಳ್ಬೇಕಂದ್ರೆ ಕುನಿತು ಭಯ ಇತ್ತು ಕೊಡುವಾಗ, ಬಟ್ ಖುಷಿ ಮಾಡಿ ಹೋಗ್ತಾ ಇದ್ದಾರೆ. ಇದಕ್ಕೂ ನಾನೊಂದು ಮನೆ ಮಾಡ್ತೀನಿ ಅಂದ್ರೆ ಅಟ್ಲೀಸ್ಟ್ 1-2 ಮರನಾರು ಕಡಿಬೇಕಾಗತ್ತೆ. ಈಗ ನೀವು ನಾನು ಎಲ್ಲ ಸೇರಿ ಬರೀ ಅಲ್ಯೂಮಿನಿಯಂ ಹಾಕ್ಬಿಟ್ಟು ಮರ ಉಳಿಸ್ಬಿಟ್ಟಿದ್ದೀವಿ. ಪರಿಸರದಲ್ಲೇ ಇರೋದು ದೇವರು, ಪರಿಸರ ಕಾಪಾಡಿದ್ರೆ ಅದು ನಮ್ಮನ್ನು ಕಾಪಾಡುತ್ತೆ. ಟ್ರಸ್ಟ್ ಮಾಡಿ ನಮಗೂ ಚಾನ್ಸ್ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು. ಬಂಧುಗಳೇ, ನಾನು ನಿಮಗೆ ಅನೌನ್ಸ್ ಮಾಡಿದ್ದೆ ಹೊಸ ಮನೆ ತಗೊಂಡಿದ್ದೀನಿ ಅಂತ. ಆದರೆ ಹೊಸ ಮನೆ ತಗೊಳ್ಳೋದ್ರ ಜೊತೆ ಆ ಹೊಸ ಮನೆ ಇಂಟೀರಿಯರ್ ಮಾಡಿಸೋದೈತಲ್ಲ, ಅದೊಂದು ದೊಡ್ಡ ತಲೆನೋವು. ಲಕ್ಷಾಂತರ ರೂಪಾಯಿ ಸುರಿಬೇಕು, ಸಿಕ್ಕಾಪಟ್ಟೆ ಖರ್ಚು ಬರುತ್ತೆ ಇಂಟೀರಿಯರ್ಸ್ಗೆ. ಒಂದು 50 ಲಕ್ಷ 60 ಲಕ್ಷ ಕೊಟ್ಟು ಮನೆ ತಗೊಂಡಿದ್ರೆ ಕೆಲವೊಮ್ಮೆ ಒಳ್ಳೆ ಕ್ವಾಲಿಟಿ ಇಂಟೀರಿಯರ್ ಮಾಡಿಸ್ಬೇಕು ಅಂತಂದರೆ ನಿಮಗೆ ಕಡಿಮೆ ಅಂದರೆ ಒಂದು 30 ಲಕ್ಷನಾರು ಖರ್ಚು ಮಾಡಬೇಕು. 60 ಲಕ್ಷ ಕೋಟಿಗಟ್ಟಲೆ ಖರ್ಚು ಮಾಡೋರು ಇದ್ದಾರೆ. ಹಂಗೆ ನನ್ನ ಮನೆಗೂ ನಾನು ಒಂದು ಇಂಟೀರಿಯರ್ ಮಾಡಿಸಿದ್ದೀನಿ. ನಾನು ದುಬೈಗೆ ಹೋಗಿ ಬಂದಮೇಲೆ ಒಂದು ಡಿಸಿಷನ್ ತಗೊಂಡೆ. ಏನು ಅಂದರೆ ಅಲ್ಯೂಮಿನಿಯಮಲ್ಲೇ ಇಂಟೀರಿಯರ್ ಮಾಡಿಸ್ಬಿಡೋಣ ಅಂತ. ಅಟ್ಲೀಸ್ಟ್ 90%, 100% ಅಲ್ಲದೆ ಹೋದ್ರು 90%. ಯಾಕೆ ಅಂದರೆ ಹೊಸ ಎಕ್ಸ್ಪೆರಿಮೆಂಟು. ಅಲ್ಯೂಮಿನಿಯಮ್ಗೆ ಹೋಗಬೇಕು ಅಂದರೆ ಅದು ಹೊಸ ಚಾಲೆಂಜಿಂಗ್. ಅದು ಯಾಕೆ ಅಲ್ಯೂಮಿನಿಯಮನ್ನು ಮಾಡ್ಸೋಣ ಅಂತ ಅನ್ಕೊಂಡೆ ಅಂದರೆ, ದುಬೈಲಿ ಎಲ್ಲೂ ಮರಗಳೇ ಇಲ್ಲ, ಆದರೂ ಕೂಡ ಅಷ್ಟು ಬ್ಯೂಟಿಫುಲ್ ಸಿಟಿ ಎಲ್ಲ ಕಟ್ಟಿದ್ದಾರೆ. ಎಲ್ಲ ಅಲ್ಯೂಮಿನಿಯಮಲ್ಲೇ ಕಟ್ಟಿದ್ದಾರೆ. ಬುರ್ಜ್ ಖಲೀಫಾ ಅಂತ ಕಟ್ಟಿರೋ ಬಿಲ್ಡಿಂಗ್ ಅಲ್ಯೂಮಿನಿಯಮಲ್ಲಿ ಕಟ್ಟೋರಂತೆ. ಅಂಥದ್ರಲ್ಲಿ ಅದನ್ನ ಅಷ್ಟು ನಂಬಿಕೆ ಇಟ್ಟು ಅದ್ರಲ್ಲಿ ಕಟ್ಟಿರುವಾಗ ನಮ್ಮ ಮನೆಗೆ ಇಂಟೀರಿಯರ್ ಮಾಡ್ಸೋಕೆ ನಾವು ಯಾಕೆ ಇಷ್ಟು ಎದುರ್ಕೊಂತೀವಿ? ಹೊಸ ಟೆಕ್ನಾಲಜಿಗೆ ಒಂದು ಸ್ವಲ್ಪ ಆವಿಷ್ಕಾರಗಳಿಗೆ ಅವಕಾಶ ಕೊಡೋಣ ಅಂತ ನಮ್ಮ ಹೊಸ ಹುಡುಗರು ಟೀಮು. ಇಲ್ಲಿ ನೋಡ್ಬೋದು, ಪುನೀತ್ ಅಂತ ನಾಚ್ಕೊಂತಾರೆ ಕ್ಯಾಮ್ರಾಗೆ ಬರೋಕ್ಕೆ. ಇವರು ಹರ್ಷದ್ ಅಂತ. ಇವ್ರಿಗೆ ಮಲಯಾಳಂ ಅಷ್ಟೇ ಬರೋದು. ಪಾಪ ಒಳ್ಳೆ ಕಲಾವಿದ, ಒಂದು 15 ವರ್ಷ ಎಕ್ಸ್ಪೀರಿಯನ್ಸ್ ಇರೋ ಅಂಥ ವ್ಯಕ್ತಿ, ಅಲ್ಯೂಮಿನಿಯಮಲ್ಲಿ ವರ್ಕ್ ಮಾಡಿರೋದು. ಇವ್ರಿಗೆ ಕನ್ನಡ ಬಿಟ್ಟು ಮಲಯಾಳಂ ಬಿಟ್ಟು ಬೇರೆ ಯಾವ ಭಾಷೆನೂ ಅರ್ಥ ಆಗಲ್ಲ. ನಾನು ಇವ್ರ ಜೊತೆ ಮಾತಾಡೋದು ಗೂಗಲ್ ಟ್ರಾನ್ಸ್ಲೇಟ್ ಇಟ್ಕೊಂಡು ಮಾತಾಡ್ತೀನಿ ಇವ್ರ ಜೊತೆ. ಇಲ್ಲ ಪುನೀತ್ ಅವ್ರು ಇರಬೇಕು. ಇವರಿಬ್ಬರು ಸೇರಿ ಮಾಡ್ತಾ ಇರೋದು ಆ್ಯಕ್ಚುಲಿ ಇಂಟೀರಿಯರ್ ವರ್ಕ್. ನನಗೆ ತೋರಿಸ್ತೀನಿ, ಕೆಲವೇ ಕ್ಷಣಗಳಲ್ಲಿ ತೋರಿಸ್ತೀನಿ ಹೆಂಗೆ ಇಂಟೀರಿಯರ್ ವರ್ಕ್ ಮಾಡಿದ್ದೀನಿ ಅಂತ. ಇವರು ನನಗಿರಬೇಕು, ಇಲ್ಲ ಗೂಗಲ್ ಟ್ರಾನ್ಸ್ಲೇಟ್ ಇದು. ಬನ್ನಿ, ಈಗ ಇಂಟೀರಿಯರ್ ವರ್ಕ್ ಕಂಪ್ಲೀಟ್ ಆಗೋಗಿದೆ. ನನ್ನ ಚಾನಲಲ್ಲಿ ಒಂದು ಎಪಿಸೋಡ್ ಆಗ್ತಾ ಇದ್ದೀನಿ, ಕಂಪ್ಲೀಟ್ ಆಗಿರೋದು. ಫುಲ್ ಪ್ರೋಸೆಸ್ನ ನೋಡಬೇಕು ಅಂದರೆ ಪೂಜಾ ಕೆ ರಾಜ್ ಯೂಟ್ಯೂಬ್ ಚಾನಲಲ್ಲಿ ನೋಡಿ, ಫುಲ್ ಪ್ರೋಸೆಸ್ ಇರುತ್ತೆ. ಈಗ ತೋರಿಸ್ತೀನಿ ಬನ್ನಿ. ಇದು ಎಂಟ್ರೆನ್ಸಿಂದ ಬಂದು ಅಂದರೆ ಏನು ಇಂಟೀರಿಯರ್ ವರ್ಕ್ ಇದನ್ನ ಮಾಡಿರೋದು ಅಂದರೆ, ಇದು ಪಾಪ ಅವ್ರು ಮಾಡಿರೋ ಕೆಲಸಗಳು ಮೆಟೀರಿಯಲ್ ತಂದಿರೋದು ಎಸೆಯೋಕ್ಕಾಗ್ದೇ ಇಲ್ಲಿ ಹಾಕಿರೋದು. ಇಂಟೀರಿಯರ್ ವರ್ಕು ಎಲ್ಲಿಂದ ಶುರು ಆಗುತ್ತೆ ಅಂದರೆ, ಫಸ್ಟು ರೂಮಿಂದ ತೋರಿಸ್ತೀನಿ. ಇಲ್ಲಿ ನೋಡಿ, ಒಳಗೆ ಹೋಗಿದ ತಕ್ಷಣ ಒಂದು ಮಿರರು ಮತ್ತು ಒಂದು ಇದು ಮಾಡಿದ್ದಾರೆ. ಅದ್ರ ಜೊತೆಗೆ ಫುಲ್ಲು ಅಲ್ಯೂಮಿನಿಯಂ ವರ್ಕ್. ಇಲ್ಲಿ ಏನು ನೋಡ್ತಾ ಇದ್ದೀರಾ, ವಾರ್ಡ್ರೋಬ್ಸು ಕಂಪ್ಲೀಟಾಗಿ. ಪುನೀತ್ ತಿಳ್ಕೊಂತೀರಾ ಒಂಚೂರು? ಇಲ್ಲಿ ಏನು ನೋಡ್ತೀರಾ, ರೂಮಿಗೆ ಬಂದಿದ ತಕ್ಷಣ ಇದೆಲ್ಲ ನೋಡಿ ನೀವು ಅನ್ಸ್ಬೋದು, ವುಡ್ ಏನು ನೋಡ್ತೀರಾ, ಇದು ವುಡ್ ಥರನೇ ಕಾಣಿಸ್ತಿದೆ ಕಂಪ್ಲೀಟಾಗಿ ನೀವು ನೋಡೋದಕ್ಕೆ. ಯಾವುದೇ ಸೌಂಡ್ ಆಗಲಿ ಇಲ್ಲಾಗಲಿ ಎಂಥದ್ದು ಇಲ್ಲ ಇದು. ಇಲ್ಲಿ ನೋಡಿ, ವಾರ್ಡ್ರೋಬ್ ಡ್ರಾಯರ್ ಎಲ್ಲ ಬಂದಿಲ್ಲ ಪುನೀತ್ ಹತ್ರ. ನೀವು ನೋಡ್ಬೋದು, ವುಡ್ ಅಲ್ಯೂಮಿನಿಯಂ ಹಾಕಿದ್ರೆ ಟಣ್ ಟಣ್ ಟಡಾರ್ ಅನ್ನುತ್ತೆ ಅಂತ ಅನ್ಕೊಂಡಿರ್ತೀರಾ. ಆದರೆ ಇದು ಅಲ್ಯೂಮಿನಿಯಂನೇ ಫುಲ್ಲು ಸೆಟಪ್. ನೋಡಿ, ಸಾಫ್ಟ್ ಕ್ಲೋಸಿಂಗು. ಏನೋ ಸೌಂಡ್ ಇದೆಯಾ? ವುಡ್ಡೇ ಸೌಂಡ್ ಬರುತ್ತೆ, ಇದು ಸೌಂಡ್ ಇಲ್ಲ. ನೋಡಿ, ಇದು ನೋಡಿದ್ರೆ ಮರದ ಥರನೇ ಇದೆ ಕಂಪ್ಲೀಟ್ ಆಗಿ ನೋಡೋದಕ್ಕೆ. ಆದರೆ ಬಾಳಿಕೆ ಜಾಸ್ತಿ. ಮರದ್ದೇನಾಗುತ್ತೆ ಅಂದರೆ, ಕಿಚನಲ್ಲೆಲ್ಲ ಮರ ಯೂಸ್ ಮಾಡಿದರೆ ಫುಲ್ಲು ನೀರು ಗೀರೆಲ್ಲ ಬಿದ್ದು ಸ್ಕ್ರೂ ಎಲ್ಲ ಕಟ್ಟಾಗಿ ಬಿದ್ದೋಗಿ ನಮ್ಮ ಮನೇಲಿ ಆಗಿದೆ. ಅಲ್ಲಿ ನಾವು ನೋಡಿದ್ವಿ, ಎಲ್ಲ ಪುಡಿ ಎದ್ದೋಗುತ್ತೆ. ಏನೇನೋ ಒಂದು ಇದು ಬಂದಂಗೆ ಆಗುತ್ತೆ, ಪುಡಿಯಾಗಿ ಹಾಳಾದಂಗೆ ಆಗುತ್ತೆ. ಆದರೆ ಇದೆಲ್ಲ ಲೈಫು ಲಾಂಗ್ ಇರುತ್ತೆ. ಇದು ಸಿಕ್ಕಾಪಟ್ಟೆ ಬಾಳಿಕೆ ಬರೋ ಅಂಥದ್ದು. ಮತ್ತು ಇದನ್ನ ಏನಾದರೂ ನೀವು ವಾಪಸ್ ಕೊಡ್ತೀವಿ ಅಂದ್ರೆ ಅಟ್ಲೀಸ್ಟ್ 40% ಆದರೂ ನಿಮಗೆ ವಾಪಸ್ ಮೆಟಲ್ ಚಾರ್ಜಸ್ ಸೇಲ್ ಮಾಡ್ತೀವಿ ಅಂದ್ರೆ ಮೆಟಲ್ ಚಾರ್ಜಸ್ ಅದು ಸೇಲ್ ಮಾಡ್ಬೋದು ನೀವು. ಅಷ್ಟು ಯೂಸ್ ಆಗುತ್ತೆ. ಮನೆ ಲಾಸ್ ಅನ್ನೋದು ಏನಿಲ್ಲ. ಆದರೆ ಈ ಹುಡುಗರು ನನ್ನ ಜೊತೆ ಆಲ್ಮೋಸ್ಟ್ ವುಡ್ಡಿಗೆ ಏನು ಪ್ರೈಸ್ ಮಾಡ್ತಾರೆ ಅದೇ ಪ್ರೈಸಲ್ಲಿ ನನಗೆ ಇಂಟೀರಿಯರ್ ವರ್ಕ್ ಮಾಡ್ಕೊಟ್ಟಿದ್ದಾರೆ. ಇದು ಆ್ಯಕ್ಚುಲಿ ನೀವು ಹೊರಗಡೆ ಮಾಡಿಸ್ತೀವಿ ಅಂತಂದರೆ ಅಲ್ಯೂಮಿನಿಯಂಗೆ ಜಾಸ್ತಿ ಕಾಸ್ಟ್ ಆಗುತ್ತೆ. ಯಾಕಂದರೆ ಲೈಫ್ ಲಾಂಗ್ ಇರೋಂಥದ್ದು ಕಾಸ್ಟ್ಲಿ ಇರುತ್ತೆ. ಬಟ್ ಇವರು ಇದೇ ಪ್ರೈಸ್ ನಮಗೆ ಮಾಡ್ಕೊಟ್ಟಿದ್ದಾರೆ. ಫುಲ್ ರೂಮ್ನ ಕಂಪ್ಲೀಟಾಗಿ ವಾರ್ಡ್ರೋಬ್ಸು ಇಲ್ಲೆಲ್ಲ ಮಾಡಿಸಿದ್ವಿ ಕಂಪ್ಲೀಟಾಗಿ. ಫುಲ್ ಸ್ಟೋರೇಜ್ ಬೇಕು. ಯಾಕಂದರೆ ನಂದು ಇರೋದೇ 1 BHK ರೂಮ್ ಇದು. ಹಂಗಾಗಿ ನನಗೆ ಸ್ಟೋರೇಜ್ ಜಾಸ್ತಿ ಬೇಕು. ಹಂಗಾಗಿ ಫುಲ್ ಸಿಕ್ಕಾಪಟ್ಟೆ ವಾರ್ಡ್ರೋಬ್ಸ್ ಇರಲಿ ಅಂದ್ಬಿಟ್ಟು ರೂಮಿಗೆ ಮೇಲೆ ಕೆಳಗೆ ಎಲ್ಲ ಕಡೆ ಮಾಡಿಸಿದ್ರಿ. ಇಲ್ಲೂ ಅಷ್ಟೇ ನೋಡಿ, ಇಲ್ಲಿ ಏನಿದೆ ಇದು ನನ್ನ ಜಾಗ ಫುಲ್. ಇದು ಅಷ್ಟೇ, ಇಲ್ಲೂ ಎಲ್ಲ ಸ್ಟೋರೇಜ್ಗಳಿಗೆ, ಕ್ಯಾಮ್ರಾ ಇಟ್ಕೊಳ್ಳೋಕ್ಕೆ, ಥಿಂಗ್ಸ್ ಇಟ್ಕೊಳ್ಳೋಕ್ಕೆ ಕಂಪ್ಲೀಟಾಗಿ ನಾನು ಹಿಂಗೆ ಇದು ಮಾಡಿಸಿದ್ದೀನಿ. ನಮ್ಮ ಮಗಳಿಗೆ, ನಮ್ಮ ಮನೆಯವ್ರಿಗೆ ಅದು ನಾನು ಹೇಳ್ಕೊಂತೀನಿ ನಂದು ಅಂತ. ಕೊನೆಗೆ ನನಗೆ ಒಂದೇ ಉಳಿಯೋದು, ಯಾವ ಉಳಿಯಲ್ಲ, ಎಲ್ಲ ಅವ್ರಿಗೆ ಹೋಗಿರುತ್ತೆ. ನನಗೆ ಇರೋದು ಇದೇ ಜಾಗ. ಒಂದಿಷ್ಟು ದೊಡ್ಡ ಮನೆ ಮಾಡಿದ್ರು ಕೊನೆಗೂ ನನಗೆ ಅಂತ ಇರೋದು ಇಷ್ಟೇ, 1 ಅಡಿ 2 ಅಡಿ ಜಾಗ. ಬನ್ನಿ ಹೋಗಿ, ಏನು ಮಾಡೋಂಗಿಲ್ಲ. ಈಗ ಇಲ್ಲಿ ನೋಡ್ಬೋದು, ಮನೇಲಿ ಏನಾದರೂ ಬಟ್ಟೆ ಒಗೆಯೋದಿತ್ತು ಅಂದರೆ ಲೇಡೀಸ್ ಹೆಂಗೆ ಒಕ್ಕೊಂಬಿಡ್ತಾರೆ, ಕೆಲಸ ಆಗೋಗ್ಬಿಡುತ್ತೆ. ಇನ್ ಕೇಸ್ ಕಾರ್ಪೇಟ್ ಏನಾದರೂ ಒಗೆಯೋದಿತ್ತು ಅಂದರೆ ಅದಕ್ಕೆ ಸಿಕ್ಕಾಪಟ್ಟೆ ಶಕ್ತಿ ಬೇಕು.
ಅವಾಗ ಅವೆಲ್ಲ ನಮ್ಮ ತಲೆ ಮೇಲೆ ಬಂದ್ಬಿಡುತ್ತೆ. ಹಂಗಾಗಿ ನಾನು ಸಿಕ್ಕಾಪಟ್ಟೆ ಯೋಚನೆ ಮಾಡಿ ಅಗಾರದವ್ರದ್ದು ವೆಟ್ ಆ್ಯಂಡ್ ಡ್ರೈ ವ್ಯಾಕ್ಯೂಮ್ ಕ್ಲೀನರ್ ತರಿಸಿದ್ದೀನಿ. ಅದು ಹೆಂಗೆ ಕೆಲಸ ಮಾಡುತ್ತೆ ಅಂತ ತೋರಿಸ್ತೀನಿ ಬನ್ನಿ. ಈ ವ್ಯಾಕ್ಯೂಮ್ ಕ್ಲೀನರ್ ಜೊತೆ ಇಷ್ಟೆಲ್ಲ ಪಾರ್ಟ್ಸ್ಗಳು ಬರ್ತವೆ. ಇದನ್ನ ಫಿಕ್ಸ್ ಮಾಡೋದು ತುಂಬ ಸುಲಭ. ಈ ಒಂದು ಸ್ಕ್ರೂನ ತೆಗೆದು ಹ್ಯಾಂಡಲ್ನ ಇದ್ರೊಳಗೆ ತುರ್ಕಿ ಸ್ಕ್ರೂನ ಟೈಟ್ ಮಾಡಿ ಈ 2.6 ಲೀಟರ್ ಕ್ಲಿಯರ್ ವಾಟರ್ ಟ್ಯಾಂಕ್ನ ಇಲ್ಲಿ ಫಿಕ್ಸ್ ಮಾಡಿ ಇದಕ್ಕೆ ಕ್ಲೀನ್ ವಾಟರ್ ಹಾಕಿ ಶಾಂಪೂ ಇಲ್ಲ ಡಿಟರ್ಜೆಂಟ್ ಪೌಡರ್ನ ಹಾಕಿದ್ರೆ ಮುಗಿದಾಯ್ತು, ವ್ಯಾಕ್ಯೂಮ್ ಕ್ಲೀನರ್ ರೆಡಿ. ಎಡಗಡೆ ಇರೋ ಈ ರಿಲೀಸ್ ಬಟನ್ನ ಕಾಲಲ್ಲಿ ಪ್ರೆಸ್ ಮಾಡಿದ್ರೆ ಹ್ಯಾಂಡಲ್ ರಿಲೀಸ್ ಆಗುತ್ತೆ. ಈ 7 ಮೀಟರ್ ಉದ್ದ ಇರೋ ಕೇಬಲ್ನ ಪವರ್ ಕನೆಕ್ಟ್ ಮಾಡಿ ಬಲಗಡೆ ಇರೋ ಈ ಬಟನ್ನ ಪ್ರೆಸ್ ಮಾಡಿದ್ರೆ ಕಾರ್ಪೆಟ್ ಕ್ಲೀನರ್ ಆನ್ ಆಗಿ ಡ್ರೈ ವ್ಯಾಕ್ಯೂಮ್ ಕ್ಲೀನ್ ಮಾಡೋಕ್ಕೆ ಶುರು ಆಗುತ್ತೆ. ಇಲ್ಲಿ ನೋಡಿ, ಇಲ್ಲಿ ಒಳಗಡೆ ಇರೋ ಡ್ರೈ ಧೂಳುಗಳನ್ನೆಲ್ಲ ಹಿಡಿದು ತೆಗೆದು ತಿಂದು ನುಂಗಾಗ್ತಾ ಇದೆ. ಇನ್ ಕೇಸ್ ನೀವೇನಾದರೂ ವೆಟ್ ಕ್ಲೀನ್ ಮಾಡಬೇಕು ಅಂದರೆ ಇಲ್ಲಿ ವಾಟರ್ ಲೆವೆಲರ್ ಇದೆ ನೋಡಿ, ಇದನ್ನು ಅಡ್ಜಸ್ಟ್ ಮಾಡಿಕೊಂಡು ಹ್ಯಾಂಡಲಲ್ಲಿರೋ ಈ ರೆಡ್ ಬಟನ್ನ ಪ್ರೆಸ್ ಮಾಡಿದ್ರೆ ವೆಟ್ ಕ್ಲೀನ್ ಮಾಡೋಕ್ಕೆ ಶುರು ಮಾಡುತ್ತೆ. ಕ್ಲೀನ್ ಮಾಡಿ ಬಂದಿರೋ ಗಲೀಜ್ ನೀರೆಲ್ಲ ಈ 1.3 ಲೀಟ್ರು ಗಲೀಜ್ ಟ್ಯಾಂಕ್ ಏನಿದೆ ನೋಡಿ, ಇದರೊಳಗೆ ಶೇಖರಣೆ ಆಗಿರುತ್ತೆ. ಇದನ್ನು ನಿಮ್ಗೆ ಹೆಂಗೆ ಬೇಕಂಗೆ ತಕ್ಕಂಡು ಈಸಿಯಾಗಿ ಡಿಸ್ಪೋಸ್ ಮಾಡ್ಬೋದು. ಇನ್ ಕೇಸ್ ನೀವೇನಾದರೂ ಸೋಫಾ ಬೆಡ್ಡು ಏನಾದರೂ ಕ್ಲೀನ್ ಮಾಡಬೇಕು ಅಂದರೆ ಇಲ್ಲಿ ನೋಡಿ, ಇಲ್ಲಿ ಹೋಸಲ್ ವಿತ್ ಹೋಸ್ ಪೈಪ್ ಕೊಟ್ಟಿದ್ದಾರೆ. ಇದನ್ನು ಈ ರೀತಿ ವ್ಯಾಕ್ಯೂಮ್ ಕ್ಲೀನರ್ಗೆ ಕನೆಕ್ಟ್ ಮಾಡಿ ನಮ್ಮ ಬೆಡ್ಡು ಮತ್ತು ಸೋಫಾಗಳನ್ನು ಹೆಂಗೆ ಬೇಕಂಗೆ ಕ್ಲೀನ್ ಮಾಡ್ಕೊಬೋದು. ಈ ವ್ಯಾಕ್ಯೂಮ್ ಕ್ಲೀನರ್ ಕೆಳಗಿರೋ ಬ್ರಷ್ಗಳನ್ನೇನಾದರೂ ನೀವು ಕ್ಲೀನ್ ಮಾಡಬೇಕು ಅಂದರೆ ಇಲ್ಲಿ ನೋಡಿ, ಇಲ್ಲಿ ಬಟನ್ನೆಲ್ಲ ಓಪನ್ ಮಾಡಿ ಈಸಿಯಾಗಿ ಇದನ್ನು ಹೊರ ತೆಗೆದು ಹೆಂಗೆ ಬೇಕಂಗೆ ಕ್ಲೀನ್ ಮಾಡ್ಕೊಂಡು ಮತ್ತೆ ಹಂಗೆ ಫಿಕ್ಸ್ ಮಾಡ್ಬೋದು. ಕೆಲಸ ಎಲ್ಲ ಮುಗಿದಾದ್ಮೇಲೆ ಕೇಬಲ್ನ ಈ ರೀತಿ ಸುತ್ತಿ ಮನೆಯಲ್ಲಿ ಯಾವ ಮೂಲೆಯಲ್ಲಿ ಬೇಕಾದರೂ ಹೆಂಗೆ ಬೇಕಾದರೂ ಸ್ಟೋರ್ ಮಾಡಿ ಇಡ್ಬೋದು. ಈ ಪ್ರಾಡಕ್ಟ್ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ ಇದನ್ನು ತರಿಸ್ಕೊಬೇಕು ಅಂದರೆ ಇದ್ರ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಹೋಗಿ ಚೆಕ್ ಮಾಡ್ಬೋದು. ಇವರು 15 ವರ್ಷ ಎಕ್ಸ್ಪೀರಿಯನ್ಸ್ ಇರೋದು, ಕೇರಳ ಆರ್ಟಿಸ್ಟ್ ಇವರು ಫುಲ್ಲು. ನಮ್ಮ ಈ ಕಡೆ ಇದ್ದಾರೆ, ಆದರೆ ನನಗೆ ಸದ್ಯಕ್ಕೆ ಎಲ್ಲೂ ಸಿಗಲಿಲ್ಲ. ಆದರೆ ಸಖತ್ ಎಕ್ಸ್ಪೀರಿಯನ್ಸ್ ಇರೋಂಥ ವ್ಯಕ್ತಿ. ನಾನು ಏನು ಮಾತಾಡ್ತಿದ್ದೀನಿ ಅಂತ ಅವ್ರಿಗೆ ಗೊತ್ತಾಗೋದು ಇಲ್ಲ, ಅವ್ರಿಗೆ ಕೇಳಿಸೋದು ಇಲ್ಲ. ಇವರಿಗೆ ಮಾತು ಬಾರೋದು, ಕಿವಿಯು ಕೇಳೋದು. ಹಂಗಂತ ಕಿವುಡ್ರು ಮಾತಾಡಕ್ಕೆ ಬರಲ್ಲ ಅಂತಲ್ಲ, ಅವ್ರಿಗೆ ಕೇರಳ ಭಾಷೆ ಒಂದೇ ಬಿಟ್ಟು ಇನ್ಯಾವುದೂ ಬರಲ್ಲ. ಮಲಯಾಳಂ ಸಿರ್ಫ್ ಮಲಯಾಳಂ ಅಲ್ಲಿಯಾ? ಹಾಂ, ಮಲಯಾಳಂ. ಹಾಂ, ಇವರೇ ಮಾಡೋದು, ಪ್ರೊಫೆಷನಲಿಸ್ಟು. ಮೆಟೀರಿಯಲ್ ಎಲ್ಲ ಕೇರಳದಿಂದನೇ ತರಿಸಿರೋದು. ಇದು ಆ್ಯಕ್ಚುಲಿ ಕೇರಳದಲ್ಲಿ ಸಿಕ್ಕಾಪಟ್ಟೆ ಮರ ಇದ್ದಾವೆ, ಆದರೂ ಅಲ್ಲಿ ಕಡಿಯಲ್ಲ. ಒಳ್ಳೆ ಟೆಕ್ನಾಲಜಿಗಳು ಯೂಸ್ ಮಾಡ್ಕೊತವ್ರೆ. ಇದು PVC ಅಲ್ಲಿಯಾ? ಏನೋ ಪೇರು? PVC. ನನಗೆ ತಮಿಳು ಬರಲ್ಲ, ಅವ್ರಿಗೆ ಕನ್ನಡ ಬರಲ್ಲ. ಹಿಂಗೆ ಮೂಕ್ರ ಭಾಷೆ ನಮ್ಮದು. PVC ಲ್ಯಾಮಿನೇಷನ್. ಹಾಂ, ನಾನು ಗೂಗಲ್ ಟ್ರಾನ್ಸ್ಲೇಷನ್ ಹಾಕೊಂಡು ಇವ್ರ ಜೊತೆ ಮಾತಾಡೋದು. ತಡ್ರಿ ತಗೊಬರ್ತೀನಿ, ಅವ್ರಿಗೆ ನೋಡಿ ಗೂಗಲ್ ಟ್ರಾನ್ಸ್ಲೇಷನಲ್ಲಿ ತೋರಿಸ್ತೀನಿ ಹೆಂಗೆ ಮಾತಾಡ್ತೀನಿ ಅಂತ ಅವ್ರ ಜೊತೆ. ಇಲ್ಲ ಇದು ಫೋನು ಕನ್ನಡ ಮಲಯಾಳಂ ಸೆಟ್ ಮಾಡ್ಕೊಂಡಿದ್ದೀನಿ. ಅಣ್ಣ, ಎಷ್ಟು ದಿನಕ್ಕೆ ಕೆಲಸ ಮುಗಿಯುತ್ತೆ? ಇದು ಅರ್ಥ ಆಯ್ತು ನನಗೆ, ಇವತ್ತಿಗೆ ಪೂರ್ತಿ ಆಗು. ಮೆಟೀರಿಯಲ್ ಎಲ್ಲಿಂದ ತಗೊಂಬಂದಿದ್ದೀರಾ? ಕೇರಳ. ಹಾಂ. ಮೊಬೈಲು ನಮ್ಮನ್ನು ಕನೆಕ್ಟ್ ಮಾಡ್ಕೊಡ್ತಿದ್ದೆ. ಅವ್ರಿಗೆ ಹೇಳೋದು ಒಂದು ನನಗೆ ಅರ್ಥ ಆಗಲ್ಲ, ನನಗೆ ತಮಿಳು ಬರಲ್ಲ, ಮಲಯಾಳಂ ಬರಲ್ಲ. ಹಿಂಗೆ ಮೇಂಟೈನ್ ಮಾಡ್ತಾಯಿದ್ದೀನಿ. ಒಂದೂವರೆ ತಿಂಗಳಾಯಿತು ಬರೀ ಹಿಂಗೆ ಮೇಂಟೈನ್ ಮಾಡ್ತಾಯಿದ್ದೀವಿ. ಇಷ್ಟು ಮೇಂಟೈನ್ ಮಾಡ್ಕೊಂಡು ಇಷ್ಟು ಕೆಲಸ ಮುಗಿಸಿದ್ದೀನಿ. ಒಟ್ಟಲ್ಲಿ ಸಖತ್ತಾಗಿ ಮಾಡೋರೆ ಕೆಲಸನ. ನೋಡಿ ಹಿಂಗೆ ಫುಲ್ಲು ಮನೆಯೆಲ್ಲ ಫುಲ್ಲು ಗಬ್ಬಡ ರೊಂಡೆ ಎಲ್ಲ ಗಲೀಜು ಕಸ ಆಗೋಗಿದೆ. ಮೇಲ್ಗಡೆ ಎಲ್ಲ ಆಗಿದೆ. ಇದು ಎಲ್ಲ ಪೇಂಟ್ ಮಾಡಿಸ್ಬೇಕಿನ್ನ. TV ಯೂನಿಟು ಕಂಪ್ಲೀಟಾಗಿ ನಾನು 10% ವುಡ್ಡಲ್ಲಿ ಮಾಡಿಸ್ತೀನಿ ಅಂದೆ. ಯಾಕಂದರೆ ನನಗೆ ವುಡ್ಡು ಒಂದು ಸ್ವಲ್ಪ ಪ್ರೀಮಿಯಂ ಕ್ವಾಲಿಟಿ ಬರುತ್ತೆ ಅಂತ ಅನ್ನಿಸ್ತು. ಹಾಲ್ ಏರಿಯಾದಲ್ಲಿ ಮಾತ್ರ TV ಯೂನಿಟ್ ಮಾಡಿಸಿದ್ರೆ. ಹಂಗಾಗಿ ನಾನು ಇದನ್ನು ಕಂಪ್ಲೀಟಾಗಿ ವುಡ್ಡಿಗೆ ಹೋಗಿದ್ದೀನಿ. ಎಲ್ಲಕ್ಕೂ ಈವನ್ ಅಲ್ಯೂಮಿನಿಯಂಗೆ ಮತ್ತು ವುಡ್ಡು ಎಲ್ಲದಕ್ಕೂ ಸ್ಕ್ವೇರ್ ಫೀಟು 1000 ರೂಪೀಸ್ ಹಂಗೆ ಮಾಡಿಸಿರೋದು. ಇದು ನಿಮಗೆ ಮೆಟೀರಿಯಲ್ ಎಲ್ಲ ಅವರೇ ಪಾಪ ತಗೊಂಡ್ಬರ್ತಾರೆ. ಆ್ಯಕ್ಚುಲಿ ನೀವು ಮೆಟೀರಿಯಲ್ ಅವ್ರ ಹತ್ರನೇ ಕೊಟ್ಟರೆ ಒಳ್ಳೇದು. ಯಾಕಂದರೆ ಮೊನ್ನೆ ಇಷ್ಟು ಮೆಟೀರಿಯಲ್ ತಗೊಂಬರಕ್ಕೆ ರೋಡಲ್ಲಿ ಎತ್ತಾಕಿ ಇರೋಬರೋ ಮೆಟೀರಿಯಲ್ ಎಲ್ಲ ಡ್ಯಾಮೇಜ್ ಆಗೋಯ್ತು. ಅದು ನಮ್ಮ ತಲೆ ಮೇಲೆ ಬರಲಿಲ್ಲ. ಅವರೇ ಅವ್ರ ರಿಸ್ಕಿಂದ ತಗೊಂಬಂದು ಅವರೆಲ್ಲ ರೆಡಿ ಮಾಡಿಕೊಟ್ರು. ಹಂಗೆ ಮೆಟೀರಿಯಲ್ ಸಮೇತ ಕೊಟ್ಬಿಟ್ರೆ ನಿಮ್ಗೆ ಏನೇ ಆಗಿ ಮನೇಲಿ ಫಿಟ್ ಮಾಡೋವರೆಗೂ ಅವ್ರದ್ದೇ ಜವಾಬ್ದಾರಿ ಆಗಿರುತ್ತೆ. ಹಂಗಾಗಿ ಅವ್ರಿಗೆ ಕೊಟ್ಬಿಡೋದು ಒಳ್ಳೆಯದು. ಬನ್ನಿ ಈ ಕಡೆ ಬನ್ನಿ, ಇಲ್ಲಿ ನೋಡ್ಬೋದು. ಕಂಪ್ಲೀಟಾಗಿ ನಮ್ಮ ಮನೆಯದು ಕಿಚನ್ದು ವ್ಯವಸ್ಥೆ ಈ ಥರ ಮಾಡಿಸಿದ್ದೀನಿ. ಇನ್ನೂ ಯಾವುದು ಲೇಬಲ್ ಕಿತ್ತಿಲ್ಲ, ಯಾಕಂದರೆ ಪೇಂಟಿಂಗ್ ಆಗಬೇಕು. ಇವತ್ತಿಗೆ ಕೆಲಸ ಮುಗಿದಿದೆ, ಯಾವುದು ಕಿತ್ತಿಲ್ಲ ಮನೆ. ಇಲ್ಲೆಲ್ಲ ಪೇಂಟಿಂಗ್ ಮಾಡಿದ ಮೇಲೆ ನಾನು ಇದನ್ನು ಕೇಳ್ತೀನಿ, ಆಗ ಇನ್ನೂ ಚೆನ್ನಾಗಿ ಲುಕ್ ಬರುತ್ತೆ. ಇಲ್ಲೆಲ್ಲ ವಾಟರ್ ಮಾಡಿಸಿದ್ದೀನಿ ನೋಡಿ. ವಾಟರ್ ಪ್ಯೂರಿಫೈಗೆ ಇದು ಈ ಥರ ವಾಟರ್ ಮಾಡಿಸಿದ್ದೀನಿ. ಚಿಮ್ನಿ ಇನ್ಸ್ಟಾಲ್ ಮಾಡಿಸಿದ್ದೀನಿ. ಕಂಪ್ಲೀಟ್ ವಾಟರ್ ಮೇಲೆ ಸ್ಟೋರೇಜ್ಗೆ ಸಿಕ್ಕಾಪಟ್ಟೆ ಇದೆ. ದೇವ್ರ ಯೂನಿಟ್ ನೋಡ್ಬೋದು, ಒಳ್ಳೆ ಪ್ರೀಮಿಯಂ ಕ್ವಾಲಿಟಿ. ಎಲ್ಲ ಯಾವುದೇ ಸೌಂಡ್ ಆಗಲಿ ಪಾಂಡ್ ಆಗಲಿ ಏನೂ ಇಲ್ಲ. ನಮಗೆ ಇದು ಅಲ್ಯೂಮಿನಿಯಂ ಅಂತ ಗೊತ್ತೇ ಆಗಲ್ಲ, ಒಂಚೂರು ಗೊತ್ತೇ ಆಗಲ್ಲ. ಹಂಗೆ ಪ್ರೈಮ್ ಕ್ವಾಲಿಟಿ ಇದೆ ನೋಡಿ. ಟಣ್ ಅಂತ ಬರುತ್ತೆ, ಇಲ್ಲ ಮರದ ವುಡ್ ಬಂದಂಗೆ ಬರುತ್ತೆ ಸೌಂಡು. ವುಡ್ ಸೌಂಡ್ ಬಂದಂಗೆ ಬರ್ತಾ ಇದೆ. ಇಲ್ಲೆಲ್ಲ ಸ್ಟೋರೇಜ್ ಗಿರೇಜು ಎಲ್ಲ ಮಾಡ್ಕೊಂಡು ಸಿಕ್ಕಾಪಟ್ಟೆ ಸ್ಟೋರೇಜ್. ಇಲ್ಲಿ ನೋಡಿ, ಇಲ್ಲೂ ಅಷ್ಟೇ. ವಾಷಿಂಗ್ ಮಿಷಿನ್ ಫ್ರಿಜ್ ಹತ್ರ ಇಡೋ ಜಾಗದಲ್ಲಿ ಇಲ್ಲೂ ಸ್ವಲ್ಪ ಸ್ಟೋರೇಜು, ಇಲ್ಲೆಲ್ಲ ಥಿಂಗ್ಸು. ಇಲ್ಲಿ ವಾಷಿಂಗ್ ಮಿಷಿನ್ ಬರುತ್ತೆ, ಇಲ್ಲಿ ಫ್ರಿಜ್ ಬರುತ್ತೆ. ಇದಿಷ್ಟು ಇಂಟೀರಿಯರ್ ವರ್ಕ್ ಮಾಡಿದ್ದೀವಿ. ಅದಾದ್ಮೇಲೆ ಫಾಲ್ ಸೀಲಿಂಗ್ ನೋಡ್ಬೋದು ಮೇಲೆ. ಇದು ಒಂದು ಎಪಿಸೋಡು ನಮ್ಮ ಮನೆಯವ್ರ ಚಾನಲ್ ಹಾಕಿದ್ದೀನಿ. ನೀವು ಕಂಪ್ಲೀಟಾಗಿ ನೋಡಿದ್ರೆ ಗೊತ್ತಾಗುತ್ತೆ.
ಫಾಲ್ ಸೀಲಿಂಗ್ ಅಂತಲೇ ಸಪ್ರೇಟಾಗಿ ಮಾಡಿದ್ದೀನಿ. ಈ ಕಂಪ್ಲೀಟು ಇವ್ರದ್ದು ಏನು ವರ್ಕ್ ಮಾಡಿದ್ದಾರೆ ಎಲ್ಲ ಪ್ರೊಸೆಸ್ ನೋಡಬೇಕು ಅಂದರೆ ಪೂಜಾ ಕೇರಳ ಯೂಟ್ಯೂಬ್ ಚಾನಲಲ್ಲಿ ನೋಡಿ. ಆಮೇಲೆ ಈ ಹುಡುಗರು ಪಾಪ ಹೊಸ್ದಾಗಿ ನಾವು ಏನೋ ಒಂದು ಮಾಡ್ತೀವಿ, ಒಂದು ಅವಕಾಶ ಕೊಡಿ, ಪ್ರೂವ್ ಮಾಡ್ತೀವಿ ಅಂತ ಅನ್ನೋ ಅದಕ್ಕೆ ನಾನು ಕೊಟ್ಟೆ. ನನಗೆ ನಿಜವಾಗ್ಲೂ ಹೇಳ್ಬೇಕಂದ್ರೆ ಪುನೀತು ಭಯ ಇತ್ತು ಕೊಡುವಾಗ, ಹೆಂಗ್ ಮಾಡಿ ಏನಾದ್ರು ನಾನು ಹೊಸ ಬಣ್ಣ ತಗೊಂಡು ಮಾಡಿದ್ದೀನಿ, ಏನಾದ್ರು ಮಾಡ್ಬಿಟ್ರೆ ಏನ್ ಕತೆ ಹೆಂಗೆ ಹಿಂಗೆ ಅಂತ. ಬಟ್ ಎಕ್ಸ್ಪೀರಿಯನ್ಸ್ ಇದೆ ಅವ್ರಿಗೆ, 15 ವರ್ಷ ಎಕ್ಸ್ಪೀರಿಯನ್ಸ್ ಇದೆ ಇದೇ ಇಂಡಸ್ಟ್ರಿ. ಹೇಳಿದ್ರು ಅದು. ಆದ್ರೂ ಕೂಡ ಏನೇ ಆಗಲಿ ಎಲ್ಲರೂ ಬಿಸ್ನೆಸ್ ಮಾಡುವಾಗ ಹೇಳ್ತಾರೆ ಇಷ್ಟು ಎಕ್ಸ್ಪೀರಿಯನ್ಸ್ ಇದೆ ಹಂಗೆ ಹಿಂಗೆ ಅಂತಾರೆ. ನಾವು ಮಾಡಕ್ ಬಂದು ಮಾಡಿ ಮುಗಿಸ್ಬಿಟ್ಟು ಹಾಳು ಮಾಡೋಕೆ ಹೋದ್ರೆ ಮತ್ತೆ ಕೀಳ್ಸ್ ಮಾಡೋಕ್ಕಾಗತ್ತೆ. ನಮಗೆ ಭಯ ಆಗಿತ್ತು. ಬಟ್ ಎಲ್ಲೂ ಒಂದು ಚೂರು ನಾನಿಲ್ಲ ಅಂದ್ರೂ ಕೂಡ ಮನೇಲಿ ನಿಂತು ಅವರೇ ನೀಟಾಗಿ ಎಲ್ಲನೂ ಕೇರ್ ತಗೊಂಡು ಕಂಪ್ಲೀಟಾಗಿ ಮಾಡಿ ನನಗೆ ಫುಲ್ ಖುಷಿ ಮಾಡಿ ಹೋಗ್ತಾ ಇದ್ದಾರೆ. ಇವತ್ತು ಕಂಪ್ಲೀಟ್ ಆಗಿದೆ. ಥ್ಯಾಂಕ್ ಯು ಸೋ ಮಚ್. ಏನು ಹೇಳ್ತೀರಾ ಪುನೀತ್ ಅವರೇ? ನಿಮ್ಗೆ ಏನು ಅನ್ಸುತ್ತೆ? ಅವ್ರು ಮಾತಾಡಕ್ಕೆ ಹಂಚ್ಕೊತಾರೆ, ಅದಕ್ಕೆ ಬೇಕು ಅಂತಲೇ ಕ್ಯಾಮ್ರಾ ಹಿಡಿತಾ ಇದ್ದೀನಿ. ಹಾಂ ಅರ್ಷದ್ ಏನು ಹೇಳ್ತೀರಾ? ಏನೋ ಮಾತಾಡಿ ನೋಡೋಣ. ಮಲಯಾಳಮಲ್ಲೇ ಹೇಳಿ. ಯಾಕೆಂದರೆ ಹೊರಗಡೆಯಿಂದ ಕರೆಸಿದ್ರೆ ಹಂಗೆ ಹಿಂಗೆ ಅಂತ ಹೇಳ್ಬೋದು. ಇದು ನಿಜವಾಗ್ಲೂ ಒಳ್ಳೆ ಕಲಾವಿದ ಈ ಪಾರ್ಟಿ. ಇಲ್ಲಿ ತುಂಬ ಕಡಿಮೆ ಜನ ಇರೋದು ಅಲ್ಯೂಮಿನಿಯಂ ಮಾಡೋರು ಇದ್ದಾರೆ, ಇಲ್ಲ ಅಂತ ಹೇಳಲ್ಲ. ಆದರೆ ಈ ಪ್ರೈಸಿಗೆ ಈ ಕ್ವಾಲಿಟಿ ವರ್ಕ್ನ ಮಾಡೋ ಅಂಥ ಎಕ್ಸ್ಪೀರಿಯನ್ಸ್ ಪರ್ಸನ್ 15 ವರ್ಷದಿಂದ ಇರೋಂಥದ್ದು ಹೋಗಿ ತಡಕಿ ಪಡಕಿ ತಗೊಂಬಂದು ಹುಡ್ಕೊಂಡು ಬಂದಿರೋದು ಇವ್ರನ್ನ. ಇವರು ಎಲ್ಲರೂ ಕನ್ನಡದವರು ಇದ್ದಾರೆ ಇವ್ರ ಜೊತೆ ಎಲ್ಲ ಕೆಲಸ ಮಾಡೋರು. ಅದರಲ್ಲಿ ಈ ಪರ್ಸನ್ನೇ ಬೇಕು ಅಂತ ನಾವು ಸ್ವಲ್ಪ ಇದು ಮಾಡಿ ಕರೆಸಿದ್ವಿ ಇವ್ರನ್ನ. ಒಳ್ಳೆ ಮನುಷ್ಯ, ತುಂಬ ಚೆನ್ನಾಗಿ ಇದು ಮಾಡಿದ್ರು. சொல்லுங்க என்ன சொல்லணும்? ஒர்க் எக்ஸ்பீரியன்ஸ் எங்க இருக்கு? 15 வருஷம் எக்ஸ்பீரியன்ஸ் இருக்கு. நல்லா பண்ணி இருக்கு. வீடு எக்ஸ்பீரியன்ஸ் எங்க இருக்கு? நல்லா எக்ஸ்பீரியன்ஸ் இருக்கு. நல்லா பண்ணி கேரளா வந்து மெಟೀರಿಯಲ್ ಕೊಡನೆ ಇருக்கு. ಎಲ್ಲ நல்லா பண்ணி இருக்கு. ಮೆಟೀರಿಯಲ್ ಕೇರಳದಿಂದ ಬಂದಿದೆ ಇದು? ಹೌದಾ? ಅಲ್ಲಿಂದ ತರಿಸಿದ್ರಾ? ಪಾಪ ಎಲ್ಲಿಂದ ತರಿಸೋದು, ನನಗೆ ಯಾವುದೂ ರಿಸ್ಕ್ ಕೊಟ್ಟಿಲ್ಲ ಇವರು ಎಲ್ಲಿಂದ ಏನು ಎತ್ತ ಅಂತ. ಮೆಟೀರಿಯಲ್ ಎಲ್ಲ ಕೇರಳದಿಂದನೇ ತರಿಸಿದ್ದಂತೆ. ಯಾವ ಮೆಟೀರಿಯಲ್, ಎನ್ನ ಮೆಟೀರಿಯಲ್ ಇದು? PVC, ಅಲ್ಯೂಮಿನಿಯಂ PVC. ಅಲ್ಯೂಮಿನಿಯಂ. ಚಾನಲ್ ಅದು ಸಾಫ್ಟ್ ಕ್ಲೋಸಿಂಗ್. ನಾನು ಇಂಗ್ಲೀಷಲ್ಲಿ ಮಾತಾಡ್ತಾ ಇದ್ದೀನಿ. ಡಬಲ್ ಸೈಡಾ? ಬನ್ನಿ ಪುನೀತ್ ಹೇಳಿ, ನೀವು ಹಿಂದ್ಗಡೆಯಿಂದನೇ ಹೇಳಿ, ಕ್ಯಾಮ್ರಾ ಹಿಂದೆ ಪರವಾಗಿಲ್ಲ, ಹಂಚ್ಕೋಬೇಡಿ. ಏನಂದ್ರೆ ಇದು ಫ್ರಂಟ್ ಮತ್ತೆ ಬ್ಯಾಕ್ 2 ಸೈಡ್ ಕವರ್ ಆಗಿರುತ್ತೆ ನಿಮ್ಗೆ. ಎಲ್ಲೂ ನಿಮ್ಗೆ ಹಾಕೊಡಕ್ ಕಾಣಲ್ಲ. ಫುಲ್ ಕಂಪ್ಲೀಟ್ ಮನೆ ಚೆಕ್ ಮಾಡಿದ್ರು ನಿಮ್ಗೆ ಎಲ್ಲೂ ಅಂದ್ರೆ ಈ ಸೈಡ್ ಕವರ್ ಆಗಿದೆ, ಈ ಸೈಡ್ ಕವರ್ ಆಗಿದೆ. ಅಲ್ಲಿ ಆಲ್ಮೋಸ್ಟ್ ಇದು ಫುಲ್ ಒಂದು ಮರದ ಉಡ್ ಪೀಸ್ ಹಾಕಿರಂಗೆ ಇದೆ. ಹಂಗೆ ಫೀಲ್ ಇರುತ್ತಲ್ವಾ? ನೀವು ಸಡನ್ ಆಗಿ ನೋಡಿದ್ರೆ ಅಲ್ಯೂಮಿನಿಯಂ ಅಂತ ಗೊತ್ತಾಗಲ್ಲ, ಯಾರಿಗೂ ಗೊತ್ತಾಗಲ್ಲ ಇದು. ಇದು ಕಂಪ್ಲೀಟ್ ಆಗಿ ಹೆಂಗೆ ಅಂದ್ರೆ ಇವಾಗ 2 ಶೀಟ್ ಹಾಕಿರೋದ್ರಿಂದ ನಿಮ್ಗೆ ಎಲ್ಲೂ ಈಗ ಬೆಂಡ್ ಆಗೋ ಚಾನ್ಸಸ್ ಏನಿರಲ್ಲ. ನೀವು ಸಡನ್ ಆಗಿ ಯಾರು ನೋಡಿದ್ರು ಅಲ್ಯೂಮಿನಿಯಂ ಅಂತ ಇದು ಅಷ್ಟೇ ನೋಡಿ. ಸೌಂಡ್ ಅಂತ ಹೇಳ್ತೀವಲ್ಲ ಅಲ್ಯೂಮಿನಿಯಮ್ದು, ಹಿಂಗೆ ಹಾಕಿದ್ರು ರಪ್ ಅಂತಾನು ಕ್ಲೋಸ್ ಆಗಲ್ಲ. ನೋಡಿ ಇಲ್ಲಿ ಎಷ್ಟು ಜೋರಾಗಿ ತಳ್ತಾ ಇದ್ದೀನಿ ನಾನು. ನೋಡಿ ಹಾಕಿದ್ರು ಸಾಫ್ಟ್ ಕ್ಲೋಸಿಂಗ್ ಅದು. ಆಯಿತು, ಸೌಂಡೇ ಬರೋಲ್ಲ, ಜಾಸ್ತಿ ಸೌಂಡೇ ಇಲ್ಲ. ವುಡ್ಡದು ಅಷ್ಟೇ ಸೌಂಡ್ ಬರೋದು. ನೋಡಿ ಎಲ್ಲ ಪ್ರೈಮ್ ಕ್ವಾಲಿಟಿ. ನೋಡಿ ಏನು ಸೌಂಡ್ ಬರೋಲ್ಲ. ನೀಟಾಗಿ ಸಾಫ್ಟ್ ಕ್ಲೋಸಿಂಗ್ ಇರುತ್ತೆ. ಎಲ್ಲ ಕುಷನ್ ಕೊಟ್ಟಿರ್ತಾರೆ ಇಲ್ಲಿ, ಇದಕ್ಕೆ ಮರಕ್ಕಿದಾಗ್ದಂಗೆ, ಅದಕ್ಕೆ ಇಲ್ಲಿ ಸೌಂಡ್ ಬರ್ದಂಗೆ ಇದಕ್ಕೆಲ್ಲ ಇದು ಮಾಡಿರ್ತಾರೆ. ಚೆನ್ನಾಗಿರುತ್ತೆ, ಒಳ್ಳೆ ಗುಡ್ ಕ್ವಾಲಿಟಿ ಇದೆ ಇದು. ಫುಲ್ಲು ಎಲ್ಲ ಕಡೆನೂ ಹಂಗೆ ವರ್ಕ್ ಮಾಡಿರೋದು. ಚಿಮ್ನಿ ಇನ್ಸ್ಟಾಲ್ ಆಗಿದೆ ನೀಟಾಗಿ. ಆಮೇಲೆ ಇಷ್ಟೇ. ಇನ್ನೇನಾದ್ರು ಇದೆಯಾ ಪುನೀತ್ ಹೇಳೋದು? ಇದು ನಮ್ಮ ಹುಡುಗರು ಹೊಸದೇನಾದ್ರು ಒಂದು ಮಾಡಬೇಕು ಅಂತ ಅಂದಿದ್ದಕ್ಕೆ ಒಂದು ಅವಕಾಶ ಕೊಟ್ಟೆ, ನನಗೆ ಖುಷಿ ಆಗಂಗೆ ಮಾಡಿಕೊಟ್ರು. ನೀವು ಏನಾದರೂ ಈ ಥರ ಅಲ್ಯೂಮಿನಿಯಂ ವರ್ಕ್ ಮಾಡಿಸ್ಬೇಕು ಅಂತ ಅಂದರೆ ಇವ್ರ ನಂಬರ್ ಸ್ಕ್ರೀನ್ ಮೇಲೆ ಬರ್ತಾ ಇದೆ. ಇವ್ರು ಪುನೀತ್ ಅಂತ ಇಬ್ರು ಮಾಡ್ತಾರೆ ಇವರು. ಆದರೆ ನಮಗೆ ಲ್ಯಾಂಗ್ವೇಜ್ ಬ್ಯಾರಿಯರ್ ಇರೋದ್ರಿಂದ ಇವ್ರು ಮಾತಾಡಲ್ಲ, ಇವ್ರು ಮಾತಾಡ್ತಾರೆ. ಆ್ಯಕ್ಚುಲಿ ಫುಲ್ ನಿಂತು ಒಂದು ಸಿಕ್ಕಾಪಟ್ಟೆ ಕೆಲಸ ಮಾಡಿದೆ ಪಾರ್ಟಿ. ಇವರೆಲ್ಲನೂ ಗೈಡ್ ಮಾಡ್ತಾರೆ, ಅದ್ರ ಜೊತೆಗೆ ಇವ್ರದ್ದು ಎಫರ್ಟ್ ಇದೆ. ಎಲ್ಲನೂ ಮೆಟೀರಿಯಲ್ ತಗೊಂಬಂದು ಮಾಡೋದು ಇಬ್ಬರು ಕಾಂಬಿನೇಷನಲ್ಲೇ ಈ ವರ್ಕ್ ಆಗಿರೋದು. ಇದಿಷ್ಟು ಒಬ್ಬರೇ ಮಾಡೋದಂತಲ್ಲ. ಬಟ್ ಇವ್ರಿಗೆ ವರ್ಕಿಂಗ್ ಎಕ್ಸ್ಪೀರಿಯನ್ಸ್ ಇದೆ. ಇವ್ರಿಗೆ ಒಳ್ಳೆ ಅದ್ರ ವರ್ಕಿಂಗ್ ಎಕ್ಸ್ಪೀರಿಯನ್ಸ್ ಜೊತೆ ಇವ್ರಿಗೊಂದು ಸ್ವಲ್ಪ ಮ್ಯಾನೇಜ್ಮೆಂಟ್ ಎಕ್ಸ್ಪೀರಿಯನ್ಸು ಜಾಸ್ತಿ ಇದೆ. ನೀವೇನೇ ಮಾತಾಡಿದ್ರು ಫೋನ್ ಇವ್ರಿಗೆ ಹೋಗುತ್ತೆ, ಪುನೀತ್ಗೆ. ಹೊಸ ಹುಡುಗರು ಮಾಡಿ ನಂದೇ ಕಂಪ್ನಿ ಅಂದ್ಕೊಂಡು ನೀವು ಕಾಲ್ ಮಾಡ್ಬೋದು ಇವ್ರಿಗೆ. ಏನೇ ಹೆಚ್ಚು ಕಮ್ಮಿ ಆದರೂ ಅವರು ನನ್ನ ಹೆಸರು ಹೇಳಿದ್ರೆ ಅವ್ರು ನೀಟಾಗಿ ಕೆಲಸ ಮಾಡೇ ಮಾಡ್ತಾರೆ. ಎಲ್ಲ ಇದನ್ನು ಏನು ತೊಂದರೆ ಆಗ್ದಂಗೆ ನಿಮಗೆ ಕೆಲಸ ಮಾಡ್ಕೊಡ್ತಾರೆ. ಏನು ಹೇಳಿದ್ರು ಪುನೀತ್? ಇಷ್ಟು ಹೇಳಿದ್ದೀನಿ. ನಮ್ಮ ಹೆಸರು ಹೇಳಿದ್ರೆ ಅಷ್ಟು ನೀಟಾಗಿ ಮಾಡ್ಕೊಡ್ಬೇಕು ನೀವು ಎಲ್ಲರಿಗೂ. ಪ್ಲಸ್ ನಿಮ್ಮ ಹೆಸರು ಹೇಳಿದ್ರೆ ನಾನು ನಮ್ಗೆ ಆಗಷ್ಟು ಡಿಸ್ಕೌಂಟ್ ಕೊಡ್ತೀರಣ್ಣ. ಇನ್ನೊಂದೇನಂದ್ರೆ ಥ್ಯಾಂಕ್ ಯು ಅಣ್ಣ. ಇರಲಿ, ಎಲ್ಲ ಒಳ್ಳೇದಾಗಲಿ. ಟ್ರಸ್ಟ್ ಮಾಡಿ ನಮಗೊಂದು ಚಾನ್ಸ್ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಅಣ್ಣ. ಇಲ್ಲ, ಒಳ್ಳೇದಾಗಲಿ. ಅಲ್ಯೂಮಿನಿಯಂ ಅನ್ನೋದು ನಮ್ಮ ಇದಕ್ಕೆ ಬರ್ಬೇಕು. ಯಾಕಂದರೆ ಟ್ರೀ ಸೇವಿಂಗ್ ಕಾನ್ಸೆಪ್ಟು, ಮರಗಳನ್ನ ರಕ್ಷಣೆ ಮಾಡೋದಂತ. ನಂದು ಒಂದು, ನಿಮ್ಮದು ಅಷ್ಟೇ, ನೀವು ಅಂತ ಕೆಲಸನೇ ಮಾಡ್ತಾಯಿದ್ದೀರಾ. ನಾನು ಅಷ್ಟೇ. ಈಗ ಮರಗಳಿಗೆ ಅಟ್ಲೀಸ್ಟ್ ಇದಕ್ಕೂ ನಾನೊಂದು ಮನೆ ಮಾಡ್ತೀನಿ ಅಂದರೆ ಅಟ್ಲೀಸ್ಟ್ 1-2 ಮರನಾರು ಕಡಿಬೇಕಾಗದು. ಈಗ ನೀವು ನಾನು ಎಲ್ಲ ಸೇರ್ಕೊಂಡು ಮರ ಉಳಿಸಿದ್ದೀವಿ ಮನೇಲಿ. ಬರೀ ಅಲ್ಯೂಮಿನಿಯಂ ಹಾಕ್ಬಿಟ್ಟು ಮರ ಉಳಿಸ್ಬಿಟ್ಟಿದ್ದೀವಿ ಪೂರ್ತಿ. ಅಲ್ಲಿಗೆ ನಾವು ಮರ ಉಳಿಸಿದ ಪುಣ್ಯನೂ ಕಟ್ಕೊಂಡಿದ್ದೀವಿ. ಅಂಥ ಕೆಲಸ ಮಾಡ್ತಿದ್ರೆ ನಿಮಗೂ ಒಳ್ಳೇದಾಗುತ್ತೆ. ಪರಿಸರನ ಕಾಪಾಡಿದ್ರೆ, ಪರಿಸರದಲ್ಲೇ ಇರೋದು ದೇವರು, ಪರಿಸರ ಕಾಪಾಡಿದ್ರೆ ಅದು ನಮ್ಮನ್ನು ಕಾಪಾಡುತ್ತೆ. ಆಯಿತಾ? ಓಕೆ ಬಂಧುಗಳೇ, ಈಗಂತ ಹೇಳ್ತಾ
ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈ ಸೀರೀಸ್ನ ಕಂಪ್ಲೀಟಾಗಿ ನೀವು ನೋಡಬೇಕು ಅಂದರೆ ಪೂಜಾ ಕೇರಾಜ್ ಯೂಟ್ಯೂಬ್ ಚಾನಲಲ್ಲಿ ನೀವು ಕಂಪ್ಲೀಟಾಗಿ ಈ ಸೀರೀಸ್ನ ನೋಡ್ಬೋದು. ಸ್ಟಾರ್ಟಿಂಗಿಂದ ಎಂಡ್ವರೆಗೂ ಹೆಂಗೆ ಮಾಡಿದ್ರು ಅನ್ನೋದನ್ನ ನನ್ನ ಚಾನಲಲ್ಲಿ ಇದೊಂದು ವಿಡಿಯೋ ಬಂದಿರುತ್ತೆ. ಓಕೆ, ಇಲ್ಲಿಗೆ ಈಗಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ಒಳ್ಳೆಯದಾಗಲಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.